ಹಾಯ್ ಗೆಳೆಯರೇ, ನನ್ನ ಹೆಸರು ಪಾರ್ವತಿ. ನಾನು ದಾವಣಗೆರೆ ಸುತ್ತಮುತ್ತ ಕೆಲವು ಮನೆಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತೀನಿ. ಆದ್ರೆ ಒಂದು ದಿನ ನಡೆದ ಘಟನೆ ಇದೆಯಲ್ಲ, ಅದನ್ನ ನೆನೆಸಿಕೊಂಡ್ರೆ ಈಗಲೂ ನನಗೆ ಒಳಗೊಳಗೆ ನಗು ಬರುತ್ತೆ. ಆ ದಿನ ಅಂತಾದ್ದು ನಡೆಯುತ್ತೆ ಅಂತ ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ. ಅದು ಅಚಾನಕ್ಕಾಗಿ ನಡೆದು ಹೋಗಿತ್ತು. ಚಿಕ್ಕಂದಿನಿಂದಲೂ ಕಷ್ಟದಲ್ಲೇ ಬೆಳೆದಿದ್ದೆ. ಮದುವೆ ಆದ್ಮೇಲೇನಾದ್ರೂ ಸುಖವಾಗಿ ಇರಬಹುದು ಅಂತ ಭಾವಿಸಿದ್ದೆ. ಆದ್ರೆ ವಿಧಿ ನನ್ನ ಜೊತೆ ಆಟ ಆಡಿಬಿಟ್ಟಿತ್ತು. ಮದುವೆಯಾದ ಕೇವಲ 2 ವರ್ಷಕ್ಕೆ ನನ್ನ ಗಂಡ ಮಂಜು ಒಂದು ಅಪಘಾತದಲ್ಲಿ ತೀರಿಕೊಂಡ. ಅಷ್ಟೇ ಅಲ್ಲ, ನನ್ನ ಜೊತೆ ಕೇವಲ 1 ವರ್ಷದ ಮಗು ಕೂಡ ಇತ್ತು. ಅತ್ತೆ ಮಾವ ಇದ್ದರೂ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬಿದ್ದಿತ್ತು. ಹಾಗಾಗಿ ನಾನು ಚಿತ್ರದುರ್ಗದಲ್ಲಿರುವ ಒಂದು ಕಂಪನಿಯಲ್ಲಿ ಪ್ಯೂನ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ತಿಂಗಳಿಗೆ ಅಷ್ಟೇನು ದೊಡ್ಡ ಸಂಬಳ ಅಲ್ಲ, ಆದ್ರೂ ಮನೆಯವರು ಹೇಗೋ ಆರಾಮಾಗಿ ಇರಬಹುದಿತ್ತು. ಹೀಗಿರುವಾಗ ನಾನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಒಂದು ಪರಿಚಯವಾಯಿತು. ಅವರು ನನಗಿಂತ ಸ್ವಲ್ಪ ದೊಡ್ಡವರು, ಸುಮಾರು 35 ವರ್ಷ ಇರಬಹುದು. ಅವರ ಹೆಸರು ರಾಘವೇಂದ್ರ ಅಂತ. ನನ್ನ ದುಡಿಮೆ ಮತ್ತು ಜೀವನವನ್ನ ಮೆಚ್ಚಿಕೊಂಡಿದ್ದ ಅವರು ಆಗಾಗ ನನ್ನ ಜೊತೆಗೆ ಮಾತನಾಡುತ್ತಿದ್ದರು. ಒಂದು ದಿನ ಅವರು ಬಂದು, ನೋಡಮ್ಮ, ನನ್ನ ಹೆಂಡತಿ ಗರ್ಭಿಣಿ ಇರೋದ್ರಿಂದ ಅವಳಿಗೆ ಮನೆ ಕೆಲಸ ಮಾಡಲು ಆಗಲ್ಲ. ನಿನಗೆ ಯಾರಾದ್ರೂ ಪರಿಚಯಸ್ಥರು ಇದ್ರೆ ಹೇಳುವೆ ಎಂದರು. ನಾನು ಸರಿ ಅಂತ ಹೇಳಿದ್ದೆ. ಮನೆಗೆ ಬಂದು ಅತ್ತೆ ಮಾವನಿಗೆ ಹೇಳಿದಾಗ ಅವರು, ನಿನ್ನ ಆಫೀಸ್ ಕೆಲಸ ಮುಗಿದ ಮೇಲೆ ಅವರ ಮನೆಗೆ ಹೋಗಿ ಕೆಲಸ ಮಾಡಿ ಬಾ. ಹೇಗಿದ್ರೂ ಅವರ ಮನೆ ಪಕ್ಕದ ಬೀದಿಯಲ್ಲೇ ಇದೆ ಅಂದ್ರು. ಮರುದಿನ ನಾನು ಅವರ ಬಳಿ ಹೋಗಿ, ನಾನೇ ನಿಮ್ಮ ಮನೆಗೆ ಕೆಲಸಕ್ಕೆ ಬರ್ತೀನಿ. ಆದ್ರೆ ಬೆಳಿಗ್ಗೆ ಬರುವಾಗ ಮಧ್ಯಾಹ್ನದ ಅಡುಗೆ ಮಾಡಿ ಬರ್ತೀನಿ. ಇಲ್ಲಿಂದ ಹೋದ ಮೇಲೆ ಸಾಯಂಕಾಲ ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ತೀನಿ ಅಂದೆ. ಮೊದಲಿಗೆ ಅವರು ಬೇಡ ಅಂದ್ರು. ಕೊನೆಗೆ ನಾನೇ ಅವರನ್ನ ಒಪ್ಪಿಸಿದೆ. ಸರಿಯೇ ಅಂದ್ರು. ಹೀಗೆ 1 ತಿಂಗಳು ನಡೆಯಿತು. ಆಮೇಲೆ ಅವರ ಹೆಂಡತಿ ಹೆರಿಗೆಗೆ ಅಂತ ತವರು ಮನೆಗೆ ಹೋಗಿದ್ರು. ಆದ್ರೆ ನಾನು ಕೆಲಸಕ್ಕೆ ಹೋಗಲೇಬೇಕಿತ್ತು. ಆದ್ರೆ ಆಫೀಸ್ನಲ್ಲಿ ಅವರ ಬಗ್ಗೆ ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು. ಅವರು ಸರಿ ಇಲ್ಲ, ಬೇರೆ ರೀತಿ ನೋಡ್ತಾನೆ ಎಂದೆಲ್ಲ ಗುಸುಗುಸು ಇತ್ತು. ಆದ್ರೆ ಅವರು ನನ್ನ ಜೊತೆ ಹಾಗೆ ಮಾಡಿರಲಿಲ್ಲ. ಹೀಗಿರುವಾಗ ಒಂದು ದಿನ, ರವಿವಾರದ ದಿನ, ಮನೆಯಲ್ಲಿ ಅಡುಗೆ ಮಾಡುವಾಗ ನಾನು ಗಮನಿಸಿದ್ದೆ, ಅವರು ನನ್ನನ್ನೇ ನೋಡುತ್ತಿದ್ದರು. ನನ್ನ ಕಣ್ಣು ಇವಾಗ ಅವರ ಮೇಲೆ ಬಿದ್ದಿತ್ತು. ಯಾಕಂದ್ರೆ ನಾನು ಕರಿಮಣಿ ಮಾಲೀಕ ಇಲ್ಲದ ವಿಧವೆ, ಜೊತೆಗೆ ಒಂದು ಮಗು ಇತ್ತು. ಈ ನಡುವೆ ಅವರು ಆಗಾಗ ನನ್ನನ್ನೇ ಸೀಳಿ ನೋಡ್ತಾ ಇದ್ರು. ನಾನು ಕಸ ಗುಡಿಸುವಾಗ, ನೆಲವೊರೆಸುವಾಗ ಅವರ ಗಮನ ನನ್ನ ಕಡೆ ಇರುತ್ತಿತ್ತು. ಆದ್ರೆ ನನಗೂ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನನ್ನ ಕೆಲಸ ಮಾಡ್ತಾ ಇದ್ದೆ. ಅವರು ಆವಾಗ ನೀನು ನೋಡೋಕೆ ಚೆನ್ನಾಗಿದ್ದೀಯಾ, ಇನ್ನೊಂದು ಮದುವೆ ಯಾಕೆ ಆಗಿಲ್ಲ ಎಂದೆಲ್ಲ ಕೇಳುತ್ತಿದ್ದರು. ನನ್ನ ಕಷ್ಟಗಳನ್ನ ಆಲಿಸ್ತಾ ಇದ್ರು. ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ನನ್ನ ಜೀವನದಲ್ಲಿ ಪ್ರೀತಿಯನ್ನೇ ಕಾಣದ ನನಗೆ ಅವರ ಮಾತು ಮರುಭೂಮಿಯಲ್ಲಿ ಸಿಕ್ಕ ವಯಸ್ಸಿಸ್ತರ ಎನಿಸಿತು. ಅವರ ಮಾತುಗಳು ತುಂಬಾ ಹಿತವಾಗಿದ್ದವು. ನಾನು ಕೂಡ ಅವರ ಜೊತೆ ಮಾತನಾಡುತ್ತಿದ್ದೆ. ಅಲ್ಲದೆ ಮನೆಯಲ್ಲಿ ಟಿವಿ ನೋಡುವಾಗ ಬೇರೆ ಬೇರೆ ದೃಶ್ಯಗಳನ್ನ ಕಂಡು ನನಗೂ ಬೇಕು ಅಂತ ಎನಿಸುತ್ತಿತ್ತು. ಆವಾಗ ನಾನು ತಣ್ಣೀರು ಸ್ನಾನ ಮಾಡಿ ಸುಮ್ಮನಾಗ್ತಿದ್ದೆ. ಆದ್ರೆ ಎಷ್ಟು ದಿನ ಅಂತ ಹೀಗೆ ಇರೋಕಾಗುತ್ತೆ ಅಲ್ವಾ? ಹಾಗಾಗಿ ನಾನು ಒಂದು ನಿರ್ಧಾರ ಮಾಡಿದ್ದೆ. ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದೆ. ಹೀಗೆ ಯೋಚಿಸುತ್ತಿದ್ದಾಗ ನನಗೆ ನೆನಪಿಗೆ ಬಂದಿದ್ದು, ನಾನು ಕೆಲಸಕ್ಕೆ ಹೋಗುವ ಮನೆ ಮಾಲೀಕರಾದ ರಾಘು ಅವರೇ. ಹೀಗೆ 5-6 ತಿಂಗಳು ಕಳೆದ ಬಳಿಕ ಒಂದು ದಿನ ಎಂದಿನಂತೆ ರವಿವಾರ ಅವರ ಮನೆಗೆ ಹೋಗಿದ್ದೆ. ಅಂದು ನನ್ನ ಹುಟ್ಟುಹಬ್ಬ ಇದ್ದ ಕಾರಣ ಹೊಸ ಸೀರೆ ಹಾಕಿಕೊಂಡಿದ್ದೆ. ಆಗ ಅವರು ನೀರು ಕುಡಿಯೋಕೆ ಅಂತ ಒಳಗೆ ಬಂದರು. ಏನು, ಇವತ್ತು ಹೊಸ ಸೀರೆ ಅಂದಾಗ ನಾನು ಹುಟ್ಟುಹಬ್ಬ ಅಂತ ಹೇಳ್ದೆ. ಅವರು ನನಗೆ ಶುಭ ಕೋರಿ ಕೈಕುಲುಕಿದರು. 2-3 ವರ್ಷಗಳ ಬಳಿಕ ಮತ್ತೊಬ್ಬರು ನನ್ನ ಕೈ ಹಿಡಿದರು. ಅವರು ಹಾಗೆ ಕೈ ಹಿಡಿದಿದ್ದೇ ತಡ ಕೆಳಗಡೆ ಒದ್ದೆಯಾದಂತೆ ಅನಿಸಿತು. ಆಮೇಲೆ ಅವರು, ಹುಟ್ಟುಹಬ್ಬ ಅಂದ್ರೆ ಇಷ್ಟೇನಾ, ಬೇರೆ ಏನಾದ್ರೂ ಅಂತ ಕೇಳಿದರು. ನಾನು ಏನು ಬೇಕು ಎಂದಾಗ ಅವರು ನನ್ನನ್ನ ಬೇರೆ ರೀತಿಯಲ್ಲಿ ನೋಡಿದರು. ಆಗ ನಾನು ತುಸು ನಾಚಿಕೆಯಿಂದ ತಿರುಗಿ ನಿಂತುಕೊಂಡೆ. ಆವಾಗ ಅವರು, ಏನು ಗೊತ್ತಿಲ್ಲದವರ ರೀತಿಯಲ್ಲಿ ವರ್ತನೆ, ಇವತ್ತು ನಿನ್ನ ಹುಟ್ಟುಹಬ್ಬ ಇಲ್ಲೇ ಮನೆಯಲ್ಲಿ ಆಚರಿಸೋಣ ಅಂದ್ರು. ನಾನು ಸರಿ ಅಂದೆ. ಇಷ್ಟೊತ್ತಿಗಾಗಲೇ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಕೊನೆಗೆ ಹುಟ್ಟುಹಬ್ಬದ ಮಾತುಗಳೆಲ್ಲ ಆದಮೇಲೆ ಅವರು ನನ್ನನ್ನು ಅಡುಗೆ ಮನೆಗೆ ಕರೆದುಕೊಂಡು ಬಂದರು. ಊಟಕ್ಕೆ ರೆಡಿಯಾದ್ವಿ. ಅವರು ಆಗ ನನ್ನ ಬೆನ್ನಿಗೆ ಮುತ್ತಿಟ್ಟಾಗ ನನಗೆ ಅದು ಬೇರೆ ತರ ಎನಿಸಿತು.
ಕೊನೆಗೆ ಅಡುಗೆ ಮನೆಯಲ್ಲಿಯೇ ನಾವಿಬ್ಬರೂ ಹತ್ತಿರವಾದ್ವಿ. ಆಗ ಅವರು ನಿಧಾನವಾಗಿ ಬೋಗುಣಿಯಲ್ಲಿ ಚಮಚವನ್ನು ಹಾಕಿ ಬಹಳ ಹೊತ್ತಿನ ತನಕ ನೀರು ಉಕ್ಕುವ ಹಾಗೆ ಮಾಡಿದರು. ಯಾವಾಗ ನೀರು ಹೊರಗೆ ಬಂದಿತೋ ಆವಾಗ ಇಬ್ಬರಿಗೂ ಸಮಾಧಾನವಾಯಿತು. ಕೊನೆಗೆ ಇಬ್ಬರೂ ಸೇರಿಕೊಂಡು ಎಲ್ಲವನ್ನೂ ಸ್ವಚ್ಛ ಮಾಡಿ ನಿಜವಾಗಿ ಊಟ ಮಾಡಿದೆವು. ಊಟಕ್ಕೆ ಕೂತಾಗ ನಾನು ಅವರಿಗೆ ಧನ್ಯವಾದ ಹೇಳ್ದೆ. ಆವಾಗ ಅವರು ನನಗೆ ಒಂದು ನಿಜವಾದ ಮನೆ ಸಿಕ್ಕಿದೆ. ನಿನ್ನ ನೆರವಿಗೆ ನಾನು ಯಾವಾಗಲೂ ನಿಲ್ಲುತ್ತೇನೆ ಎಂದು ಹೇಳಿದರು. ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆಗಳು ಕತೆಗಳಲ್ಲಿ ಓದೋಕೆ ಅಥವಾ ಕೇಳೋಕೆ ಚೆನ್ನಾಗಿರುತ್ತವೆ. ಆದ್ರೆ ನಿಜ ಜೀವನದಲ್ಲಿ ಈ ರೀತಿ ಮಾಡಿದ್ದೇ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ನಾವು ಉತ್ತಮ, ಶುದ್ಧ ಜೀವನ ನಡೆಸಬೇಕು. ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.